ಕುಮಾರಸ್ವಾಮಿ ಅವರು ಸಹಿ ಫೋರ್ಜರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವರಿಗೆ ಡಿ.ಕೆ. ಶಿವಕುಮಾರ್ ಕೌಂಟರ್ ಕೊಟ್ಟಿರುವಂತಹ ವಿಚಾರ. ಈಗ ಅವ್ರು ಏನು ಮಾತಾಡ್ತಾ ಇದ್ರು ಅನ್ನೋದನ್ನು ಕೂಡ ತಾವು ಕೇಳಿಸ್ಕೊಂಡ್ರಿ. ಈಗ ಕುಮಾರಸ್ವಾಮಿ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಈ ಮಧ್ಯೆ ಅವತ್ತು ಕುಮಾರಸ್ವಾಮಿ ಏನು ಹೇಳಿದ್ರು, ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಕೌಂಟರ್ ಏನು ನೋಡೋಣ. ನಾನು ನೋಡಿದ್ದೀನಿ ಇಲ್ಲಿ, ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಅದು. ಅವ್ರಿಗೆ ಅದನ್ನೇ ಈಗ ಆಗಿರೋದು ಗವರ್ನರು ಎಂಥದ್ದು ನಿಮ್ಮ ಟಿ ವಿಗಳಲ್ಲಿ ಹೊಡೆದ್ರಲ್ಲ ಈಗ ಗವರ್ನರು, ಅದಕ್ಕೆ ಮತ್ತೆ ಪುನಃ ಪರಿಶೀಲನೆ ಮಾಡಿ ಕಳಿಸಿ ಅಂತ ಕೊಟ್ಟಿರ್ಬೇಕು ಅವರಿಗೆ. ಮೊನ್ನೆ ಕಳಿಸಿದ್ರು, ಅದಕ್ಕೆ ಮತ್ತೀಗ ಸರ್ಕಾರದಿಂದ ಮತ್ತೆ ತರಾತುರ್ಲಿ 2 ದಿವಸದಲ್ಲಿ ಕೊಟ್ಟವರಲ್ವಾ. ಫಸ್ಟು ನಿನ್ನ ಸಿಗ್ನೇಚರ್ನ ನಿನ್ನ ಫೋರ್ಜ್ ಆಗಿದೆ ಅಂತ ಹೇಳ್ತಾ ಇದೆಯಲ್ಲಪ್ಪ, ನೀನು ಕಂಪ್ಲೇಂಟ್ ಕೊಡ. ಫಸ್ಟು ನನಗೆ ನಿನ್ನ ಸಿಗ್ನೇಚರು, ನೀ ಚೀಫ್ ಮಿನಿಸ್ಟರ್, ನೀ ಸೈನ್ ಮಾಡಿದ್ಯಾ? ಹಾಗಿದ್ರೆ ನೀನು ಹೇಳ್ತಾ ಇದ್ದೀನಿ ಯು ಫೈಲ್ ಎ ಕಂಪ್ಲೇಂಟ್, ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿದ್ದಾರೆ ಅಂತ. ಇನ್ನಾಗ ಯಾಕೆ ಫೈಲ್ ಮಾಡ್ತಾ ಇಲ್ಲ? ಈಗ ಫೈಲಲ್ಲೆಲ್ಲ ಬಂದಿದೆ, ಎಲ್ಲ ಅಧಿಕಾರಿಗಳು ಬರೆದಿದ್ದಾರೆ, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಂತ ಹೇಳಿದ್ದಾರೆ. ನೀನು ಕೋರ್ಟ್ಗೆ ಹೋಗ್ಬಿಟ್ಟು ಅಫಿಡವಿಟ್ ಸೈನ್ ಮಾಡಿದ್ಯಾ? ನಾನು ನಿಜ ಅನ್ಕೊಂಡಿದ್ದೆ ಯಾರೋ ಸೈನ್ ಮಾಡಿಬಿಟ್ಟಿದ್ರು ಮಾಡಿರಬೇಕು ಅಂತೇಳಿ. ಬೇಕಾದ್ರೆ ಇನ್ನೊಂದು ಚೀಫ್ ಮಿನಿಸ್ಟರ್ ಬಗ್ಗೆ ಯಾರೋ ಒಂದು ರಿಪೋರ್ಟ್ ಇತ್ತು, ಹಿಂದೆ ಯಾರೊಬ್ಬ ಸೈನ್ ಹಾಕಿ ಕಳಿಸ್ಬಿಡ್ತಾ ಇದ್ದಾರೆ, CM ಗೊತ್ತಿಲ್ಲ ಅಂತ ಇನ್ನೊಂದು ಕಾಲದಲ್ಲಿ, ಯಾವುದೋ ಕಾಲದಲ್ಲಿ ಇತ್ತು, ಕಾಲಲ್ಲಿ. ಈಗ ನನಗೆ ಯಾರೋ ಕೋರ್ಟಲ್ಲಿ ಫೈಲ್ ಮಾಡೋದಂತ ಅಫಿಡವಿಟ್ ಇದು, ಕೋರ್ಟಲ್ಲಿ ಬೇಲ್ಗೆ ಹಾಕೊಂಡು ಇನ್ನೊಂದಕ್ಕೆ ಹಾಕೊಂಡು ಯಾವುದೋ ಹಾಕೊಂಡಂತ ಅಫಿಡವಿಟ್ ಕಾಪಿನ ಇದಿತ್ತು. This is an evidence wherein STK has submitted an affidavit in the Supreme Court stating that as a capacity of Chief Minister he has passed an order recommending the grant of mining lease in favor of Venkateshwara Minerals, enclosed an affidavit copy ಅಂತ ಇತ್ತು ಸುಪ್ರೀಂ ಕೋರ್ಟಲ್ಲಿ. ಇದು ನನಗೆ ಯಾರು ಕೊಡಿಸಿದ್ರು. ನೋಡಿ, ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ವಾಕ್ಸಮರ ಈ ಸಹಿ ಫೋರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಆಗಿದೆ ಅಂತ ಹೇಳಿ. ಸೈನ್ ನೋಡದೆ ನನ್ನ ಸಹಿ ಅಲ್ವೇ ಅಲ್ಲ, ನಾನು ಮಾಡಿದ್ದೇ ಅಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರೆ, ಇನ್ನು ಕೇಂದ್ರ ಸಚಿವ ಮೊದಲು ಈ ಸಹಿ ಫೋರ್ಜರಿ ಆಗಿದೆ ಅಂತಂದ್ರೆ ಮೊದಲು ಕಂಪ್ಲೇಂಟ್ ಕೊಡು ಕಣಯ್ಯ ಅಂತ ಏಕವಚನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇರೋದು. ಈಗಾಗಲೇ ಹಲವು ವಿಚಾರಗಳ ಬಗ್ಗೆ ಇಬ್ಬರ ಮಧ್ಯೆ ಇದೇ ರೀತಿಯ ವಾಗ್ದಾಳಿ ಮೊದಲಿನಿಂದನೂ ಕೂಡ ನಡೀತಾ ಬರ್ತಾನೆ ಇದೆ. ಟಿ ವಿಗಳಲ್ಲಿ ಹೊಡೆದ್ರಲ್ಲ ಈಗ, ನಾನು ನೋಡಿದ್ದೀನಿ ಇಲ್ಲಿ, ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಅದು. ಅವ್ರಿಗೆ ಅದನ್ನೇ ಈಗ ಆಗಿರೋದು ಗವರ್ನರು ಎಂಥದ್ದು ನಿಮ್ಮ ಟಿ ವಿಗಳಲ್ಲಿ ಹೊಡೆದ್ರಲ್ಲ ಈಗ ಗವರ್ನರು, ಅದಕ್ಕೆ ಮತ್ತೆ ಪುನಃ ಪರಿಶೀಲನೆ ಮಾಡಿ ಕಳಿಸಿ ಅಂತ ಕೊಟ್ಟಿರ್ಬೇಕು ಅವರಿಗೆ. ಮೊನ್ನೆ ಕಳಿಸಿದ್ರು, ಅದಕ್ಕೆ ಮತ್ತೀಗ ಸರ್ಕಾರದಿಂದ ಮತ್ತೆ ತರಾತುರ್ಲಿ 2 ದಿವಸದಲ್ಲಿ ಕೊಟ್ಟವರಲ್ವಾ. ಫಸ್ಟು ನಿನ್ನ ಸಿಗ್ನೇಚರ್ನ ನಿನ್ನ ಫೋರ್ಜ್ ಆಗಿದೆ ಅಂತ ಹೇಳ್ತಾ ಇದೆಯಲ್ಲಪ್ಪ, ನೀನು ಕಂಪ್ಲೇಂಟ್ ಕೊಡ. ಫಸ್ಟು ನನಗೆ ನಿನ್ನ ಸಿಗ್ನೇಚರು, ನೀ ಚೀಫ್ ಮಿನಿಸ್ಟರ್, ನೀ ಸೈನ್ ಮಾಡಿದ್ಯಾ? ಹಾಗಿದ್ರೆ ನೀನು ಹೇಳ್ತಾ ಇದ್ದೀನಿ ಯು ಫೈಲ್ ಎ ಕಂಪ್ಲೇಂಟ್, ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿದ್ದಾರೆ ಅಂತ. ಇನ್ನಾಗ ಯಾಕೆ ಫೈಲ್ ಮಾಡ್ತಾ ಇಲ್ಲ? ಈಗ ಫೈಲಲ್ಲೆಲ್ಲ ಬಂದಿದೆ, ಎಲ್ಲ ಅಧಿಕಾರಿಗಳು ಬರೆದಿದ್ದಾರೆ, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಂತ ಹೇಳಿದ್ದಾರೆ. ನೀನು ಕೋರ್ಟ್ಗೆ ಹೋಗ್ಬಿಟ್ಟು ಅಫಿಡವಿಟ್ ಸೈನ್ ಮಾಡಿದ್ಯಾ? ನಾನು ನಿಜ ಅನ್ಕೊಂಡಿದ್ದೆ ಯಾರೋ ಸೈನ್ ಮಾಡಿಬಿಟ್ಟಿದ್ರು ಮಾಡಿರಬೇಕು ಅಂತೇಳಿ. ಬೇಕಾದ್ರೆ ಇನ್ನೊಂದು ಚೀಫ್ ಮಿನಿಸ್ಟರ್ ಬಗ್ಗೆ ಯಾರೋ ಒಂದು ರಿಪೋರ್ಟ್ ಇತ್ತು, ಹಿಂದೆ ಯಾರೊಬ್ಬ ಸೈನ್ ಹಾಕಿ ಕಳಿಸ್ಬಿಡ್ತಾ ಇದ್ದಾರೆ, CM ಗೊತ್ತಿಲ್ಲ ಅಂತ ಇನ್ನೊಂದು ಕಾಲದಲ್ಲಿ, ಯಾವುದೋ ಕಾಲದಲ್ಲಿ ಇತ್ತು, ಕಾಲಲ್ಲಿ. ಈಗ ನನಗೆ ಯಾರೋ ಕೋರ್ಟಲ್ಲಿ ಫೈಲ್ ಮಾಡೋದಂತ ಅಫಿಡವಿಟ್ ಇದು, ಕೋರ್ಟಲ್ಲಿ ಬೇಲ್ಗೆ ಹಾಕೊಂಡು ಇನ್ನೊಂದಕ್ಕೆ ಹಾಕೊಂಡು ಯಾವುದೋ ಹಾಕೊಂಡಂತ ಅಫಿಡವಿಟ್ ಕಾಪಿನ ಇದಿತ್ತು. This is an evidence wherein STK has submitted an affidavit in the Supreme Court stating that as a capacity of Chief Minister he has passed an order recommending the grant of mining lease in favor of Venkateshwara Minerals, enclosed an affidavit. ಕುಮಾರಸ್ವಾಮಿ ಅವರು ಸಹಿ ಫೋರ್ಜರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವರಿಗೆ ಡಿ.ಕೆ. ಶಿವಕುಮಾರ್ ಕೌಂಟರ್ ಕೊಟ್ಟಿರುವಂತಹ ವಿಚಾರ. ಈಗ ಅವ್ರು ಏನು ಮಾತಾಡ್ತಾ ಇದ್ರು ಅನ್ನೋದನ್ನು ಕೂಡ ತಾವು ಕೇಳಿಸ್ಕೊಂಡ್ರಿ.
ಈಗ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಈ ಮಧ್ಯೆ ಅವತ್ತು ಕುಮಾರಸ್ವಾಮಿ ಏನ್ ಹೇಳಿದ್ರು, ಇದಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೌಂಟರ್ ಏನು ನೋಡೋಣ. ನಾನು ನೋಡಿದ್ದೀನಿ ಇಲ್ಲಿ, ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಅದು. ಅವರಿಗೆ ಅದನ್ನೇ ಈಗ ಆಗಿರೋದು ಗವರ್ನರು ಎಂಥದ್ದು ನಿಮ್ಮ ಟಿ ವಿಗಳಲ್ಲಿ ಹೊಡೆದ್ರಲ್ಲ ಈಗ ಗವರ್ನರು, ಅದಕ್ಕೆ ಮತ್ತೆ ಪುನಃ ಪರಿಶೀಲನೆ ಮಾಡಿ ಕಳಿಸಿ ಅಂತ ಕೊಟ್ಟಿರ್ಬೇಕು ಅವರಿಗೆ. ಮೊನ್ನೆ ಕಳಿಸಿದ್ರು, ಅದಕ್ಕೆ ಮತ್ತೀಗ ಸರ್ಕಾರದಿಂದ ಮತ್ತೆ ತರಾತುರ್ಲಿ 2 ದಿವಸದಲ್ಲಿ ಕೊಟ್ಟವರಲ್ವಾ. ಫಸ್ಟು ನಿನ್ನ ಸಿಗ್ನೇಚರ್ನ ನಿನ್ನ ಫೋರ್ಜ್ ಆಗಿದೆ ಅಂತ ಹೇಳ್ತಾ ಇದೆಯಲ್ಲಪ್ಪ, ನೀನು ಕಂಪ್ಲೇಂಟ್ ಕೊಡ. ಫಸ್ಟು ನನಗೆ ನಿನ್ನ ಸಿಗ್ನೇಚರು ನೀ ಚೀಫ್ ಮಿನಿಸ್ಟರ್ ನೀ ಸೈನ್ ಮಾಡಿದ್ಯಾ, ಹಾಗಿದ್ರೆ ನೀನು ಹೇಳ್ತಾ ಇದ್ದೀರಿ ಯು ಫೈಲ್ ಎ ಕಂಪ್ಲೇಂಟ್, ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿದ್ದಾರೆ ಅಂತ. ಇನ್ಯಾಗ ಯಾಕೆ ಫೈಲ್ ಮಾಡ್ತಾ ಇಲ್ಲ? ಈಗ ಫೈಲಲ್ಲೆಲ್ಲ ಬಂದಿದೆ, ಎಲ್ಲ ಅಧಿಕಾರಿಗಳು ಬರೆದಿದ್ದಾರೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಂತ ಹೇಳಿದ್ದಾರೆ. ನೀನು ಕೋರ್ಟ್ಗೆ ಹೋಗ್ಬಿಟ್ಟು ಅಫಿಡವಿಟ್ ಸೈನ್ ಮಾಡಿದ್ಯಾ? ನಾನು ನಿಜ ಅನ್ಕೊಂಡಿದ್ದೆ ಯಾರೋ ಸೈನ್ ಮಾಡಿಬಿಟ್ಟಿದ್ರು ಮಾಡಿರಬೇಕು ಅಂತೇಳಿ. ಬೇಕಾದ್ರೆ ಇನ್ನೊಂದು ಚೀಫ್ ಮಿನಿಸ್ಟರ್ ಬಗ್ಗೆ ಯಾರೋ ಒಂದು ರಿಪೋರ್ಟ್ ಇತ್ತು ಹಿಂದೆ, ಯಾರೊಬ್ಬ ಸೈನ್ ಹಾಕಿ ಕಳಿಸ್ಬಿಡ್ತಾ ಇದ್ದಾರೆ CMಗೆ ಗೊತ್ತಿಲ್ಲ ಅಂತ. ಇನ್ನೊಂದು ಕಾಲದಲ್ಲಿ ಯಾವುದೋ ಕಾಲದಲ್ಲಿ ಇತ್ತು ಕಾಲಲ್ಲಿ. ಈಗ ನನಗೆ ಯಾರೋ ಕೋರ್ಟಲ್ಲಿ ಫೈಲ್ ಮಾಡೋದಂತ ಅಫಿಡವಿಟ್ ಇದು, ಕೋರ್ಟಲ್ಲಿ ಬೇಲ್ಗೆ ಹಾಕೊಂಡು ಇನ್ನೊಂದಕ್ಕೆ ಹಾಕೊಂಡು ಯಾವುದೋ ಹಾಕೊಂಡಂತ ಅಫಿಡವಿಟ್ ಕಾಪಿನ ಇದಿತ್ತು. This is an evidence wherein SDK has submitted an affidavit in the Supreme Court stating that as a capacity of Chief Minister he has passed an order recommending the grant of mining lease in favor of International Minerals, enclosed an affidavit copy ಅಂತ ಇತ್ತು ಸುಪ್ರೀಂ ಕೋರ್ಟಲ್ಲಿ. ಇದು ನನಗೆ ಯಾರು ಕೊಡಿಸಿದ್ರು. ನೋಡಿ, ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ವಾಕ್ಸಮರ. ಈ ಸಹಿ ಫೋರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಆಗಿದೆ ಅಂತ ಹೇಳಿ, ಸೈನ್ ನೋಡದೆ ನನ್ನ ಸಹಿ ಅಲ್ವೇ ಅಲ್ಲ, ನಾನು ಮಾಡಿದ್ದೇ ಅಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರೆ, ಇನ್ನು ಕೇಂದ್ರ ಸಚಿವ ಮೊದಲು ಈ ಸಹಿ ಫೋರ್ಜರಿ ಆಗಿದೆ ಅಂತಂದ್ರೆ ಮೊದಲು ಕಂಪ್ಲೇಂಟ್ ಕೊಡು ಕಣಯ್ಯ ಅಂತ ಏಕವಚನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇರೋದು. ಈಗಾಗಲೇ ಹಲವು ವಿಚಾರಗಳ ಬಗ್ಗೆ ಇಬ್ಬರ ಮಧ್ಯೆ ಇದೇ ರೀತಿಯ ವಾಗ್ದಾಳಿ ಮೊದಲಿನಿಂದನೂ ಕೂಡ ನಡೀತಾ ಬರ್ತಾನೆ ಇದೆ. ಟಿ ವಿಗಳಲ್ಲಿ ಹೊಡೆದ್ರಲ್ಲ ಈಗ, ನಾನು ನೋಡಿದ್ದೀನಿ ಇಲ್ಲಿ, ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಅದು. ಅವರಿಗೆ ಅದನ್ನೇ ಈಗ ಆಗಿರೋದು ಗವರ್ನರು ಎಂಥದ್ದು ನಿಮ್ಮ ಟಿ ವಿಗಳಲ್ಲಿ ಹೊಡೆದ್ರಲ್ಲ ಈಗ ಗವರ್ನರು, ಅದಕ್ಕೆ ಮತ್ತೆ ಪುನಃ ಪರಿಶೀಲನೆ ಮಾಡಿ ಕಳಿಸಿ ಅಂತ ಕೊಟ್ಟಿರ್ಬೇಕು ಅವರಿಗೆ. ಮೊನ್ನೆ ಕಳಿಸಿದ್ರು, ಅದಕ್ಕೆ ಮತ್ತೀಗ ಸರ್ಕಾರದಿಂದ ಮತ್ತೆ ತರಾತುರ್ಲಿ 2 ದಿವಸದಲ್ಲಿ ಕೊಟ್ಟವರಲ್ವಾ. ಫಸ್ಟು ನಿನ್ನ ಸಿಗ್ನೇಚರ್ನ ನಿನ್ನ ಫೋರ್ಜ್ ಆಗಿದೆ ಅಂತ ಹೇಳ್ತಾ ಇದೆಯಲ್ಲಪ್ಪ, ನೀನು ಕಂಪ್ಲೇಂಟ್ ಕೊಡ. ಫಸ್ಟು ನನಗೆ ನಿನ್ನ ಸಿಗ್ನೇಚರು ನೀ ಚೀಫ್ ಮಿನಿಸ್ಟರ್ ನೀ ಸೈನ್ ಮಾಡಿದ್ಯಾ, ಹಾಗಿದ್ರೆ ನೀನು ಹೇಳ್ತಾ ಇದ್ದೀರಿ ಯು ಫೈಲ್ ಎ ಕಂಪ್ಲೇಂಟ್, ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿದ್ದಾರೆ ಅಂತ. ಇನ್ಯಾಗ ಯಾಕೆ ಫೈಲ್ ಮಾಡ್ತಾ ಇಲ್ಲ? ಈಗ ಫೈಲಲ್ಲೆಲ್ಲ ಬಂದಿದೆ, ಎಲ್ಲ ಅಧಿಕಾರಿಗಳು ಬರೆದಿದ್ದಾರೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಂತ ಹೇಳಿದ್ದಾರೆ. ನೀನು ಕೋರ್ಟ್ಗೆ ಹೋಗ್ಬಿಟ್ಟು ಅಫಿಡವಿಟ್ ಸೈನ್ ಮಾಡಿದ್ಯಾ? ನಾನು ನಿಜ ಅನ್ಕೊಂಡಿದ್ದೆ ಯಾರೋ ಸೈನ್ ಮಾಡಿಬಿಟ್ಟಿದ್ರು ಮಾಡಿರಬೇಕು ಅಂತೇಳಿ. ಬೇಕಾದ್ರೆ ಇನ್ನೊಂದು ಚೀಫ್ ಮಿನಿಸ್ಟರ್ ಬಗ್ಗೆ ಯಾರೋ ಒಂದು ರಿಪೋರ್ಟ್ ಇತ್ತು ಹಿಂದೆ, ಯಾರೊಬ್ಬ ಸೈನ್ ಹಾಕಿ ಕಳಿಸ್ಬಿಡ್ತಾ ಇದ್ದಾರೆ CMಗೆ ಗೊತ್ತಿಲ್ಲ ಅಂತ. ಇನ್ನೊಂದು ಕಾಲದಲ್ಲಿ ಯಾವುದೋ ಕಾಲದಲ್ಲಿ ಇತ್ತು ಕಾಲಲ್ಲಿ. ಈಗ ನನಗೆ ಯಾರೋ ಕೋರ್ಟಲ್ಲಿ ಫೈಲ್ ಮಾಡೋದಂತ ಅಫಿಡವಿಟ್ ಇದು, ಕೋರ್ಟಲ್ಲಿ ಬೇಲ್ಗೆ ಹಾಕೊಂಡು ಇನ್ನೊಂದಕ್ಕೆ ಹಾಕೊಂಡು ಯಾವುದೋ ಹಾಕೊಂಡಂತ ಅಫಿಡವಿಟ್ ಕಾಪಿನ ಇದಿತ್ತು. This is an evidence wherein SDK has submitted an affidavit in the Supreme Court stating that as a capacity of Chief Minister he has passed an order recommending the grant of mining lease in favor of International Minerals, enclosed an affidavit. ಕುಮಾರಸ್ವಾಮಿ ಅವರು ಸಹಿ ಫೋರ್ಜರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿರುವಂತಹ ವಿಚಾರ. ಈಗ ಅವ್ರು ಏನು ಮಾತಾಡ್ತಾ ಇದ್ರು ಅನ್ನೋದನ್ನು ಕೂಡ ತಾವು ಕೇಳಿಸ್ಕೊಂಡ್ರಿ. ಈಗ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಈ ಮಧ್ಯೆ ಅವತ್ತು ಕುಮಾರಸ್ವಾಮಿ ಏನು ಹೇಳಿದ್ರು, ಇದಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೌಂಟರ್ ಏನು ನೋಡೋಣ.
ನಾನು ನೋಡಿದ್ದೀನಿ ಇಲ್ಲಿ ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಅದು. ಅವರಿಗೆ ಅದನ್ನೇ ಈಗ ಆಗಿರೋದು ಗವರ್ನರು ಎಂಥದ್ದು ನಿಮ್ಮ ಟಿ ವಿಗಳಲ್ಲಿ ಹೊಡೆದ್ರಲ್ಲ ಈಗ ಗವರ್ನರು, ಅದಕ್ಕೆ ಮತ್ತೆ ಪುನಃ ಪರಿಶೀಲನೆ ಮಾಡಿ ಕಳಿಸಿ ಅಂತ ಕೊಟ್ಟಿರ್ಬೇಕು ಅವರಿಗೆ. ಮೊನ್ನೆ ಕಳಿಸಿದ್ರು, ಅದಕ್ಕೆ ಮತ್ತೀಗ ಸರ್ಕಾರದಿಂದ ಮತ್ತೆ ತರಾತುರ್ಲಿ 2 ದಿವಸದಲ್ಲಿ ಕೊಟ್ಟವರಲ್ವಾ. ಫಸ್ಟು ನಿನ್ನ ಸಿಗ್ನೇಚರ್ನ ಫೋರ್ಜ್ ಆಗಿದೆ ಅಂತ ಹೇಳ್ತಾ ಇದೆಯಲ್ಲಪ್ಪ, ನೀನು ಕಂಪ್ಲೇಂಟ್ ಕೊಡ ಫಸ್ಟು. ನನಗೆ ನಿನ್ನ ಸಿಗ್ನೇಚರ್ ನೀ ಚೀಫ್